ಸಂಜೆ. ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಈ ಸಂಚಿಗೆ ಸ್ವಾಗತ. ಪವರ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ನಿಟ್ಟೆ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಮತ್ತು ನಿಟ್ಟೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಪರಿಪಾಲನಾ ಕೇಂದ್ರದ ಆಶ್ರಯದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಭಾಗಿತ್ವದಲ್ಲಿ ವಿಶ್ವ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಿನ 2024 ದೇರಳಕಟ್ಟೆ ನಿಟ್ಟೆ ಆವಿಷ್ಕಾರ್ ಸಭಾಂಗಣದಲ್ಲಿ ನಡೆಯಿತು. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಶೇಷ ಅಗತ್ಯವುಳ್ಳ ಮಕ್ಕಳ ಪೋಷಕರು ಎಲ್ಲರಿಗೂ ಮಾದರಿ. ತಮ್ಮ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪೋಷಕರು ಶ್ರಮಿಸುವುದು ದೇಶ ಸೇವೆಯ ಕಾರ್ಯವಾಗಿದೆ. ಮಾನವೀಯತೆಯ ಹೃದಯ ಇರುವವರು ಮಾತ್ರ ಇವರನ್ನು ನೋಡಿಕೊಳ್ಳಲು ಸಾಧ್ಯ. ನಿಟ್ಟೆ ಸಂಸ್ಥೆಯವರ ಈ ಕಾರ್ಯಕ್ರಮ ಶ್ಲಾಘನೀಯ. ಇದು ಸಮಾಜಕ್ಕೆ ಕೊಡುವ ಕೊಡುಗೆಯಾಗಿದೆ ಎಂದರು. ತಾವು ಹೆತ್ತವರು ಬಂದಿದ್ದೀರಿ, ಎಲ್ಲರ ಪರವಾಗಿ ಬಹುಶಃ ವಿಶೇಷವಾಗಿ ಹೆತ್ತವರನ್ನ ಇವತ್ತು ಸ್ಮರಿಸಿ ನಿಮ್ಮನ್ನು ಅಭಿನಂದಿಸಿ ನಾನು ಹೆಚ್ಚಿಸುವಂಥದ್ದು. ಎಲ್ಲ ಹೆತ್ತವರಿಗೆ ಮತ್ತು ತಾಯಂದಿರಿಗೆ ಒಂದು ಮಾದರಿಯಾಗಿ ಅಂತ ಹೇಳಿದ್ರೆ ನೀವು ವಿಕಲಚೇತನ ಮಕ್ಕಳ ತಾಯಂದಿರು, ಅದೆಲ್ಲರಿಗೂ ಒಂದು ಮಾದರಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಮತ್ತು ನಮ್ಮ ಸಮಾಜ ದೇಶ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಸಮಾಜದಲ್ಲಿರುವಂತ ವಿಕಲಚೇತನ ಯಾರು ಇದ್ದಾರ ಅವರು ಆದಷ್ಟು ನಮ್ಮ ಜೊತೆ ಸೇರಿಕೊಂಡು ಅವರನ್ನು ಮುಖ್ಯವಾಹಿನಿಗೆ ತಂದು ಅವರ ಜೊತೆಯಲ್ಲಿ ಅವರನ್ನು ಕೈ ಹಿಡಿದು ನಾವು ಮುಂದೆ ತಗೊಂಡಾಗ ಮಾತ್ರ ಈ ಸಮಾಜ ಉದ್ದೇಶ ಮುನ್ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಕೆಲಸವನ್ನು ಇವತ್ತು ಎಬಿ ಶೆಟ್ಟಿ ಡೆಂಟಲ್ ಸೈನ್ಸ್ ಕಾಲೇಜ್ ಮತ್ತು ಬಹುಶಃ ನಿಟ್ಟೆ ಸ್ಪೆಷಲ್ ಕೇರ್ ಚೈಲ್ಡ್ ಸೆಂಟರ್ನವರು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಬಹುಶಃ ಸಮಾಜ ಕೊಡುವಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸರ್ಕಾರ ಕೂಡ ಇವತ್ತು ಬೇರೆ ಬೇರೆ ರೀತಿಯ ಯಾವುದೆಲ್ಲ ಸಹಕಾರ ಯಾವುದೆಲ್ಲ ಹಂತದಲ್ಲಿ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ದು ಏನಾದರೂ ಸಲಹೆ ಸೂಚನೆ ಇದ್ರೂ ಕೂಡ ಅದನ್ನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ತಿಳಿಸಿ ಆ ಯೋಜನೆ ತರಲು ಕೂಡ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಎಂಎಸ್ ಮೂಡಿತಾಯ ಅವರು, ವಿಶೇಷ ಮಕ್ಕಳ ದಿನವನ್ನು ನಾವು ಆಚರಿಸುತ್ತಿಲ್ಲ, ವಿಶೇಷ ಮಕ್ಕಳ ಪ್ರತಿಭೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ನಿಟ್ಟೆ ಸಂಸ್ಥೆಯವರು ವಿಶೇಷ ಮಕ್ಕಳ ಬಾಳನ್ನು ಬೆಳಗಿಸಲು ಶ್ರಮಿಸುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಶ್ರಮ ಪಡಬೇಕೆಂದು ಹೇಳಿದರು. ಈ ವಿಶೇಷ ಚೇತನವನ್ನು ಗುರುತಿಸುವಂತದ್ದು ಮತ್ತು ಅವರಿಗೆ ಬೇಕಾದ ನಮ್ಮ ಪ್ರೊಫೆಷನ್ ಇಂದ ನಾವು ಏನು ಕೊಡಬಹುದು, ಅವರಿಗೆ ಯಾವ ತರದ ಸಹಾಯ ಕೊಡಬಹುದು ಅನ್ನೋದನ್ನು ನಾವು ಆ ಕರ್ತವ್ಯವನ್ನು ಮಾಡೋದು, ಅವರ ಅಧಿಕಾರದ ಬಗ್ಗೆ ನಾವು ಅರ್ಥೈಸಿಕೊಳ್ಳುವಂಥದ್ದು ಮತ್ತು ಅವರನ್ನು ಸೇರಿಸಿ ಇನ್ಕ್ಲೂಸಿವ್ ಸೊಸೈಟಿ ಮಾಡುವಂಥದ್ದು. ಯಾಕಂದ್ರೆ ಜಗತ್ತಿನ 750 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಆದದ್ರಲ್ಲಿ 15% ಜಗತ್ತಿನ ಎಸ್ಟಿಮೇಟ್ ನ ಪ್ರಕಾರ ಅಂದ್ರೆ ಸುಮಾರು 150 ಕೋಟಿ ಜನ ವಿಶೇಷ ಚೇತನರಿದ್ದಾರೆ. ಸೊ ಆಗ ನಿಟ್ಟೆ ವಿಶ್ವವಿದ್ಯಾಲಯದ ಒಂದು ಸಂಸ್ಥೆಯ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ನಂತ ಸಂಸ್ಥೆಯ ಒಂದು ಜವಾಬ್ದಾರಿ ಆಗ್ತದೆ, ನಮ್ಮಲ್ಲಿ ಇರುವ ಎಲ್ಲ ಪರಿಣತರು ಯಾವ ರೀತಿಯಲ್ಲಿ ಈ ವಿಶೇಷ ಚೇತನರಿಗೆ ನಾವು ಸಹಾಯಕ ಆಗಬಲ್ಲವೇ ಅಂತ ನೋಡುವಂಥದ್ದು. ಆ ದೃಷ್ಟಿಯಲ್ಲಿ ನಮ್ಮ ದಿವಂಗತ ಕೃಷ್ಣ ನಾಯಕ್ ಅವರು ಹಾಗೂ ಅಮಿತಾ ಅವರು ಬಹಳ ಹಿಂದೆನೆ ಒಂದು 7-8 ವರ್ಷದ ಹಿಂದೆನೆ ಇದರ ಬಗ್ಗೆ ಯೋಚಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಈಶ್ವರ್, ಸಮಗ್ರ ಶಿಕ್ಷಣ ಕರ್ನಾಟಕದ ಡಾಕ್ಟರ್ ಸುಮಂಗಳ ಎಸ್ ನಾಯಕ್, ನಿಟ್ಟೆ ವಿಶೇಷ ಚೇತನ ಮಕ್ಕಳ ಚೇರ್ಪರ್ಸನ್ ಡಾಕ್ಟರ್ ಅಮರಶ್ರೀ ಎ ಶೆಟ್ಟಿ, ಪ್ರೊಫೆಸರ್ ವಬಿತಾ ಶೆಟ್ಟಿ, ಪ್ರೊಫೆಸರ್ ಮಿತ್ರಾ ಎನ್ ಹೆಗ್ಡೆ, ಕಿಶೋರಿ ಮೊದಲಾದವರು ಉಪಸ್ಥಿತರಿದ್ದರು. ಇತ್ತೀಚೆಗೆ ನಿಧನ ಹೊಂದಿದ ನಿಟ್ಟೆ ಡೀನ್ ಆಗಿದ್ದ ಪ್ರೊಫೆಸರ್ ಡಾಕ್ಟರ್ ಯುಎಸ್ ಕೃಷ್ಣನಾಯಕ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭ ವಿಶೇಷ ಚೇತನ ಮಕ್ಕಳಿಗೆ ಅಗತ್ಯವುಳ್ಳ ವೀಲ್ಚೇರ್ ಬೆಡ್ ಅನ್ನು ವಿತರಿಸಲಾಯಿತು. ನಿಟ್ಟೆ ವಿಶೇಷ ಚೇತನ ಮಕ್ಕಳ ಚೇರ್ಪರ್ಸನ್ ಡಾಕ್ಟರ್ ಅಮರಶ್ರೀ ಎ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಡಾಕ್ಟರ್ ಮೇಘನಾ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ನಾಗರಾಧನಾ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶನಿವಾರ ಬೆಳಿಗ್ಗೆ ಚಂಪಾಷಷ್ಠಿ ರಥೋತ್ಸವ ವೈಭವದಿಂದ ಜರುಗಿತು. ಭಕ್ತರು ಸಡಗರ ಸಂಭ್ರಮದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು.
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಚಂಪಾಷಷ್ಠಿಯಲ್ಲಿ ಭಾಗವಹಿಸಲೆಂದು ಜಿಲ್ಲೆಯ ವಿವಿಧ ಕಡೆಗಳಿಂದ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಸಾಕಷ್ಟು ಭಕ್ತರು ಬಂದಿದ್ದಾರೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ರಥಬೀದಿ, ಸುಬ್ರಹ್ಮಣ್ಯ ಪೇಟೆ ಆಕರ್ಷಕ ವಿದ್ಯುತ್ ದೀಪಾಲಂಕಾರಗೊಂಡು ಸುಂದರವಾಗಿ ಕಂಗೊಳಿಸುತ್ತಿದೆ. ವಿವಿಧೆಡೆ ಅಳವಡಿಸಿರುವ ಪ್ರಭಾವಳಿಗಳು ಮತ್ತು ದೇವರ ಕಲಾಕೃತಿಗಳು ಜಾತ್ರೆಯ ವೈಭವವನ್ನು ಹೆಚ್ಚಿಸಿವೆ. ಶುಕ್ರವಾರ ರಾತ್ರಿ ಪಂಚಮಿ ರಥೋತ್ಸವ ನಡೆಯಿತು. ಉಮಾಮಹೇಶ್ವರ ದೇವರು ಆಸೀನರಾದ ಚಿಕ್ಕ ರಥೋತ್ಸವ ನೆರವೇರಿದ ಬಳಿಕ ಚಂಪಾಷಷ್ಠಿ ಮಹಾರಥೋತ್ಸವ ನಡೆಯಿತು. ರಥಾರೂಢನಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರು ರಥಬೀದಿಯಲ್ಲಿ ಸಂಚರಿಸಿದ್ದನ್ನು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಡಬ. ಹೊಸ ಸರ್ಕಾರ ಬಂದಿದೆ, ಆದರೆ ಜನರು ಸಂಭ್ರಮಿಸುತ್ತಿಲ್ಲ ಎಂದು ಉದ್ಧವ್ ಠಾಕ್ರೆ ಬಣದ ಶಾಸಕರು ಇಂದು ಶಾಸಕತ್ವ ಪ್ರಮಾಣ ವಚನ ಸ್ವೀಕಾರವನ್ನು ಬಹಿಷ್ಕರಿಸಿದರು. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮತಯಂತ್ರಗಳನ್ನು ತಿರುಚಲಾಗಿದೆ ಎಂದು ಆದಿತ್ಯ ಠಾಕ್ರೆ ಆರೋಪ ಮಾಡಿದರು. ಮಹಾವಿಕಾಸ್ ಅಘಾಡಿಯ ಶಾಸಕರೆಲ್ಲರೂ ವಿಧಾನಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ಬಹಿಷ್ಕರಿಸುವರು, ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದರು ಎಂದು ಕೂಡ ಅವರು ತಿಳಿಸಿದರು. ಇಂದು ಮುಖ್ಯಮಂತ್ರಿ ಸಹಿತ ಮಹಾಯುತಿಯ ಸಾಕಷ್ಟು ಸದಸ್ಯರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 90 ವರ್ಷಗಳ ಲಿವ್ ಇನ್ ರಿಲೇಶನ್ಶಿಪ್ ಬಳಿಕ 102 ವರ್ಷದ ಅಜ್ಜಿಯನ್ನು 100ರ ಪ್ರಾಯದ ಅಜ್ಜ ಮದುವೆಯಾಗಿ ಗಿನ್ನಿಸ್ ದಾಖಲೆ ಸೃಷ್ಟಿಸಿದ್ದಾರೆ. 100ರ ಬರ್ನಿ ಲಿಟ್ಮ್ಯಾನ್ ಮತ್ತು 102ರ ಮಾರ್ಜೋರಿ ಫೀಟರ್ ಮ್ಯಾನ್ ಅವರು 90 ವರ್ಷಗಳ ಕಾಲ ಲಿವ್ ಇನ್ ಸಂಬಂಧದಲ್ಲಿದ್ದ ನಂತರ ವಿವಾಹವಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಬರ್ನಿ ಲಿಟ್ಮ್ಯಾನ್ ಮಾಜಿ ಇಂಜಿನಿಯರ್ ಮತ್ತು ಮಾರ್ಜೋರಿ ನಿವೃತ್ತ ಶಿಕ್ಷಕಿ. ಒಂದೇ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮುಗಿಸಿ ಪರಸ್ಪರ ಪ್ರೀತಿಸಿ 90 ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಜೋಡಿಯೊಂದು ಪೆನ್ಸಿಲ್ವೇನಿಯಾದ ಫಿಲಡೆಲ್ಫಿಯಾದಲ್ಲಿ ತಮ್ಮ ನಿವಾಸದಲ್ಲಿಯೇ ವಿವಾಹವಾಗಿದ್ದಾರೆ. ಇವರ ಮದುವೆಯ ವಿಡಿಯೋವು ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪೆನ್ಸಿಲ್ವೇನಿಯಾ. 2023-24 ಹಾಗೂ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಅನುದಾನ
ನಗರೋತ್ಥಾನ ಹಂತ 4 ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ ಹಾಗೂ ಪುರಸಭಾ ನಿಧಿಯ ಅನುದಾನದಡಿ ಒಟ್ಟು ರೂಪಾಯಿ 5.12 ಕೋಟಿ ವೆಚ್ಚದಲ್ಲಿ ನಡೆಯಲಿರುವ ವಿವಿಧ ಕಾಮಗಾರಿಗಳಿಗೆ ಶಾಸಕ ಉಮಾನಾಥ ಎ ಕೋಟ್ಯಾನ್ ಶನಿವಾರ ಪುರಸಭೆಯಲ್ಲಿ ಶಿಲಾನ್ಯಾಸಗೈದರು. ನಂತರ ಮಾತನಾಡಿದ ಕೋಟ್ಯಾನ್ ಅವರು ಪುರಸಭೆಯ ಆರ್ಥಿಕ ಸ್ಥಿತಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ಮೂಡಬಿದ್ರೆಯ ಹೃದಯ ಭಾಗದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸಲಾಗುತ್ತಿದೆ. ಜ್ಯೋತಿನಗರದ ಬಳಿ ಎಂಆರ್ ಘಟಕವನ್ನು ಸ್ಥಾಪಿಸಲು ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಪುರಸಭೆಯ ಅನುದಾನದಲ್ಲಿ ಪುರಸಭೆಗೆ ಲಿಫ್ಟ್ ವ್ಯವಸ್ಥೆ, ವಿವಿಧ ಕಾಮಗಾರಿಗಳು ನಡೆಯಲಿದ್ದು ಇವುಗಳು ಸಮರ್ಪಕವಾಗಿ ನಡೆಯುವಂತೆ ಅಧಿಕಾರಿಗಳು ಮತ್ತು ಪುರಸಭೆಯ ಸದಸ್ಯರು ಗಮನ ಹರಿಸಬೇಕೆಂದ ಅವರು ಇದೀಗ ಮತ್ತೆ ಅಭಿವೃದ್ಧಿ ಕಾಮಗಾರಿಗಳ ಶಕೆ ಆರಂಭಗೊಂಡಿದೆ ಎಂದು ಹೇಳಿದರು. ನಮ್ಮ ಪುರಸಭೆಯ ಜಾಗ, ನಮ್ಮ ಲೇಬರ್ ಸ್ಕೂಲ್ನ ತಿರುಗುವಂತಹ ಜಾಗದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮಗೆ ಆರ್ಥಿಕವಾಗಿ ನಮ್ಮ ಪುರಸಭೆಗೆ ಲಾಭ ತರುವಂತಹ ರೀತಿಯಲ್ಲಿ ಒಂದು ಕಟ್ಟಡವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿ ಅದರಿಂದ ಬರುವಂತಹ ಬಾಡಿಗೆಯಿಂದ ನಮ್ಮ ಪುರಸಭೆಗೆ ತುಂಬ ಅದರಲ್ಲಿ ನಮಗೆ ಬಾಡಿಗೆ ಮುಖಾಂತರ ನಮಗೆ ಆರ್ಥಿಕ ಲಾಭ ಆಗಬೇಕಿದೆ. ಅದಕ್ಕೂ ಶಂಕುಸ್ಥಾಪನೆ ಈಗಾಗಲೇ ಮಾಡಿದ್ದೇವೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಮೇಲ್ಗಡೆ ಅದು ಪ್ರಥಮ ನಮ್ಮ ಗ್ರೌಂಡ್ ಫ್ಲೋರಲ್ಲಿ 10 ಶಾಪ್ ಬರ್ತದೆ. ನೆಲ ಮಾಡಿಯನ್ನ ಈಗಾಗಲೇ ಪಾರ್ಕಿಂಗ್ ಇಂದ ಮಾಡಿದ್ದಾರೆ. ಅದರಲ್ಲೂ ನಾನು ಒಂದು 6 ಶಾಪ್ ಬರಬೇಕು ಅಂತ ಹೇಳಿದ್ದೇನೆ. ಪಾರ್ಕಿಂಗ್ ಇರಬೇಡಿ, ಅದರಲ್ಲೂ ಒಂದು 4-5 ಶಾಪ್ ಅಂದ್ರೆ ಪುರಸಭೆಗೆ ಲಾಭ ಆಗ್ತದೆ. ಆ ದೃಷ್ಟಿಯಲ್ಲಿ ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಇವತ್ತು ಆದಷ್ಟು ಬೇಗ, ಈಗಾಗಲೇ ಟೆಂಡರ್ ಮುಗಿದಿದೆ, ಕಾಮಗಾರಿ ಆದಷ್ಟು ಬೇಗನೆ ಪ್ರಾರಂಭ ಆಗಲಿಕ್ಕಿದೆ. ನಮ್ಮ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಯಾಕೆಂದ್ರೆ ಯಾರಿಗೊಬ್ಬರಿಗೆ ಟೆಂಡರ್ ಕೊಟ್ಟಿಗೆ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆಗುದಿಲ್ಲ. ಯಾವ ರೀತಿಯಾಗಿ ಆಗಿದೆ, ಸರಿಯಾಗಿ ಆಗಿದೆ, ಸರಿಯಾಗಿ ಆಗದಿದ್ರೆ ನಮ್ಮ ಇಂಜಿನಿಯರ್ ಇದ್ದಾರೆ ನಾಗರಾಜ್ ನಳಿ ಇಂಜಿನಿಯರ್ ಸಹ ಸರಿಯಾಗಿ ಇದನ್ನು ಗಮನಿಸಬೇಕು. ಹಾಗೆ ನಮ್ಮ ಎಲ್ಲ ಕಾಮಗಾರಿಗಳನ್ನು ನೀವು ಪರಿಶೀಲಿಸಬೇಕು ಮತ್ತೆ ನೋಡಬೇಕು. ಕ್ವಾಲಿಟಿ ನಮ್ಗೆಲ್ಲ ರೀತಿಯ ಒಳ್ಳೇದಿರ್ಬೇಕು. ಯಾಕಂದ್ರೆ ಯಾರು ಬಂದು ಟೆಂಡರ್ ಹಾಕ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ, ಅದಲ್ಲ. ಹಾಗಾಗಿ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಅದು ಮಾಡಬೇಕು, ಅದು ಉಪಯೋಗಕ್ಕೆ ಬರಬೇಕು. ಆ ರೀತಿಯಲ್ಲಿ ತಾವುಗಳೆಲ್ಲ ಮುತುವರ್ಜಿ ವಹಿಸಿ, ನಾನು ಯಾಕೆ ಹೋಗ್ಬೇಕು ಅಂತ ಎಲ್ಲರಿಗೆ ಜವಾಬ್ದಾರಿ ಇದೆ. ಎಲ್ಲರೂ ಜವಾಬ್ದಾರಿ ತಗೊಂಡು ಅದರ ಮೇಲ್ವಿಚಾರಣೆಯನ್ನು ನೋಡಬೇಕಾಗಿದೆ. ಹಾಗಾಗಿ ಅದು ಮತ್ತೆ ಹಾಗೇನೆ ಒಂದು ಲಿಫ್ಟ್, ಬಹುಶಃ ನಮ್ಮ ಪುರಸಭೆಯ ಕಟ್ಟಡ ಕಟ್ಟುವಾಗ ಸ್ವಲ್ಪ ನಾವು ಆರ್ಥಿಕರಿಗೆ ಕಾಲು ನೋವಿದ್ದವರಿಗೆಲ್ಲ ಮೇಲೆ ಹೋಗ್ಲಿಕ್ಕೆ ಆಗಲ್ಲ, ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗಿದೆ. ಅದಕ್ಕೆ ಎಲ್ಲರಿಗೂ ಒಂದು ಲಿಫ್ಟ್ ಅನ್ನ, ಅದು ಸಹ ನಾನು ಸಂಬಂಧಪಟ್ಟಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಲಿಫ್ಟ್ ಯಾವ್ದಾವ್ದು ಲಿಫ್ಟ್ ಹಾಕುದಲ್ಲ, ಒಂದು ಕೋಣೆ ಅಥವಾ ಓಟಿಸ್ 2ರಿಂದ 1 ಹಾಕ್ಬೇಕು. ರೇಟ್ ಜಾಸ್ತಿ ಆದ್ರೂ ಚಿಂತೆ ಇಲ್ಲ. ಯಾಕೆಂತ ಹೇಳಿದ್ರೆ ಬಾಕಿ ಎಲ್ಲ ಲೋಕಲ್ ಹಾಕಿದ ಕೂಟ ಕೆಲವು ಸಲ ನಾವು ನಡುವಿನಲ್ಲಿ ನಾವು ನೇತಾಡ್ಬೇಕು, ಕೆಲವು ಸಲ ನಾವು ಕೆಳಗೆ ಹೋದ್ರೆ ಕೆಳಗೆ ಮೇಲಿಲ್ಲ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಅನ್ನೇ ಹಾಕ್ಬೇಕು ಅಂತ ಅವರಿಗೂ ಹೇಳಿದ್ದೇನೆ. ಹಾಗೆ ಅದೇ ರೀತಿಯಲ್ಲಿ ಸುಮಾರು ನಗರೋತ್ಥಾನದಲ್ಲಿ ಅದು ಕಾಂಪ್ಲೆಕ್ಸ್ ಮತ್ತು ಲಿಫ್ಟ್ ಮತ್ತು ಇನ್ನೊಂದು ರೋಡ್ಸ್ ನಗರೋತ್ಥಾನದಲ್ಲಿ ಸುಮಾರು 1 ಕೋಟಿ 58 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರೋತ್ಥಾನದಲ್ಲಿ ಕಾಮಗಾರಿಗಳಿಗೆ 15th ಫೈನಾನ್ಸ್ ಆಗಲಿಕ್ಕೆ ಪುರಸಭಾ ಅನುದಾನದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ. ಪುರಸಭಾಧ್ಯಕ್ಷೆ ಜಯಶ್ರೀ ಕೇಶವ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಭಿವೃದ್ಧಿ ಕಾರ್ಯಗಳು ನಡೆಯಲು ಎಲ್ಲರೂ ಸಹಕಾರ ನೀಡಬೇಕೆಂದು ಹೇಳಿದರು. ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ವಾರ್ಡ್ ಸಂಖ್ಯೆ 9ರ ಸದಸ್ಯ ರಾಜೇಶ್ ನಾಯಕ್, ಹಿರಿಯ ಸದಸ್ಯ ಪಿಕೆ ಥೋಮಸ್, ನಗರೋತ್ಥಾನದ ನಿಯೋಜನಾ ನಿರ್ದೇಶಕ ಪುರಂದರ ಕೋಟ್ಯಾನ್, ಕಾರ್ಯಪಾಲಕ ಅಭಿಯಂತರ ತೇಜ್, ಪುರಸಭಾ ಇಂಜಿನಿಯರ್ ನಳಿನ್ ಕುಮಾರ್ ಉಪಸ್ಥಿತರಿದ್ದರು. ಮುಖ್ಯಾಧಿಕಾರಿ ಇಂದು ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಪುರಸಭಾ ಕಂದಾಯ ಅಧಿಕಾರಿ ಜ್ಯೋತಿ ಹೆಚ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಆಲಂಗಾರು ದೇವಸ್ಥಾನದ ಸುಬ್ರಹ್ಮಣ್ಯ ಭಟ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ. ಉಡುಪಿಯ ಮಣಿಪಾಲ ಸಮೀಪ ಈಶ್ವರನಗರದಲ್ಲಿರುವ ನಗರಸಭೆಯ ಕುಡಿಯುವ ನೀರಿನ ಪಂಪ್ ಹೌಸ್ನೊಳಗೆ ಏಕಾಏಕಿ ಕಾರು ನುಗ್ಗಿದೆ. ಮಣಿಪಾಲದಿಂದ ಶಿವಮೊಗ್ಗ ಕಡೆಗೆ ಹೊರಟ ಕಾರು ಇದಾಗಿದ್ದು, ಇಲ್ಲಿನ ರಸ್ತೆ ಅವಸ್ಥೆ ಕುರಿತು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮಾರುತಿ ಬೆಲೆನೋ ಕಾರಿನಲ್ಲಿ 5 ಪ್ರಯಾಣಿಕರಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಮಣಿಪಾಲದಿಂದ ಈಶ್ವರನಗರ ತನಕ ಕಾಂಕ್ರೀಟ್ ರಸ್ತೆ ಇದ್ದು, ನಂತರ ಮಣ್ಣಿನ ರಸ್ತೆ ಗೋಚರಿಸುತ್ತದೆ. ದೂರದ ಊರಿನಿಂದ ಬರುವವರಿಗೆ ಮತ್ತು ಚಾಲಕರಿಗೆ ದಿಕ್ಕು ತಪ್ಪಿಸುವ ಪಾಯಿಂಟ್ ಇದಾಗಿದ್ದು, ನಗರಸಭೆ ಪಂಪ್ ಹೌಸಿಗೆ ಯಾವುದೇ ಭದ್ರತೆ ಒದಗಿಸಿಲ್ಲ, ಗೋಡೆ ನಿರ್ಮಿಸಿಯೂ ಇಲ್ಲ. ಹಾಗಾಗಿ ಪದೇ ಪದೇ ಇಲ್ಲಿ ವಾಹನಗಳು ನುಗ್ಗುತ್ತಿದೆ.
ರಾಷ್ಟ್ರೀಯ ಹೆದ್ದಾರಿಗೆ ಬಿಟ್ಟುಕೊಟ್ಟ ಜಾಗದಲ್ಲಿ ನಂತರ ಯಾವುದೇ ಬೇಲಿ ನಿರ್ಮಾಣ ಮಾಡಿಲ್ಲ. ಈ ಜಾಗದಲ್ಲಿ ಪದೇ ಪದೇ ವಾಹನ ಚಾಲಕರು ಅಪಘಾತಕ್ಕೀಡಾಗುತ್ತಿರುವುದು ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯವೇ ಸರಿ. ಆದಷ್ಟು ಬೇಗ ಇಲ್ಲಿನ ಕಾಮಗಾರಿ ಪೂರ್ಣಗೊಳಿಸಬೇಕು. ಕನಿಷ್ಠ ಹಳೆಯ ರಸ್ತೆಯನ್ನಾದರೂ ಮುಂದುವರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ. ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದಲ್ಲಿ ಟವರ್ ನಿರ್ಮಾಣ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರಿಂದ ನಿರಂತರವಾಗಿ ಪ್ರತಿಭಟನೆ ಮುಂದುವರಿದಿದ್ದು, ಇಲ್ಲಿಂದ ಕೇರಳಕ್ಕೆ ಹೈಟೆನ್ಷನ್ ವೈರ್ ಅಳವಡಿಸುವುದಕ್ಕೆ ಗ್ರಾಮಸ್ಥರು ವ್ಯಾಪಕವಾಗಿ ವಿರೋಧಿಸಿದರು. ಕಳೆದ 3 ದಿನಗಳಿಂದ ನಿರಂತರ ಪ್ರತಿಭಟನೆಯು ನಡೆಯುತ್ತಿದ್ದು, ವಿಧಾನ ಪರಿಷತ್ ಸದಸ್ಯ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರಾಗಿರುವ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಇವತ್ತು ಇನ್ನ ಗ್ರಾಮದ ಎಲ್ಲ ನಮ್ಮ ಬಂಧುಗಳು ಇಲ್ಲಿ ಯಾವ ಒಂದು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಟವರ್ ಆಗ್ತಾ ಇದೆ ಅಂತ ಹೇಳಿ ಇದರಿಂದ ನಮಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ ಎಂಬ ಮಾತನ್ನು ಕಳೆದ ಸುಮಾರು ವರ್ಷಗಳಿಂದ ಇದರ ಬಗ್ಗೆ ಇದನ್ನು ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಸಲ ಇಲ್ಲಿಯ ನಮ್ಮ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಹ ನಾನು KJ ಜಾರ್ಜ್ ಸಾಹೇಬ್ರನ್ನ ನಿಯೋಗದೊಂದಿಗೆ ಭೇಟಿ ಮಾಡಿಸಿದ್ದೆ. ನಂತರ ಒಂದು ಧರಣಿಯನ್ನು ಕೂತಂಥ ಸಂದರ್ಭದಲ್ಲಿ ಸಹ ನಾನು ಇಲ್ಲಿ ಬಂದಿದ್ವಿ. ಈಗ ಹಲವಾರು ಸಮಸ್ಯೆಗಳ ಜೊತೆಗೆ ಪರಿಹಾರದ ಕೆಲವು ಮಾತುಗಳನ್ನು ಸಹ ಇವತ್ತು ನಮ್ಮ ನಾಯಕರಾದ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಅಂತ ಕೆಲವು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈಗಾಗಲೇ ಮೊನ್ನೆ ಅವರು ಟವರ್ ಹಾಕಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ನನಗೆ ಫೋನನ್ನು ಮಾಡಿ ನನಗೆ 1 ವಾರಗಳ ಕಾಲ ಅದನ್ನು ತಡೆ ಹಿಡಿಸಬೇಕು, ನಂತರ ನಮ್ಮ ಅಲ್ಲಿ ಮಂತ್ರಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಜಿಲ್ಲಾಧಿಕಾರಿಯವ್ರ ಜೊತೆ ನಾನು ಮಾತಾಡಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೆ, ಇದರ ಬಗ್ಗೆ ನಾನು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಹಾಗೂ ಅಧಿಕಾರಿಗಳ ಹತ್ರ ಮಾತಾಡ್ತೇನೆ, ಅಲ್ಲಿಯ ತನಕ ಇದಕ್ಕೆ ನೀವು ಕಾಮಗಾರಿಯನ್ನು ಮಾಡಿಕೊಳ್ಬೇಡಿ ಎಂಬ ಮನವಿ ಮೇರೆಗೆ ಅವರು ಅವತ್ತು ಕಳಿಸಿದ್ದಾರೆ. ಆದರೆ ಇವತ್ತು ಹಲವಾರು ಮಾಹಿತಿಗಳು ಸಿಕ್ಕಿರೋದ ಕಾರಣ ಮತ್ತೊಮ್ಮೆ ನನಗೆ ಸಂಬಂಧಪಟ್ಟಂತಹ ನಮ್ಮ ಇಂಧನ ಸಚಿವರು ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನನ್ನಿಂದ ಎಷ್ಟು ಆಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನನಗೆ ಇದಕ್ಕೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಮುಂದಾಳತ್ವ ವಹಿಸಿರುವ ಕಾರ್ಕಳ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲು, ಶಾಸಕ ಮಂಜುನಾಥ ಭಂಡಾರಿಯವರಿಗೆ ಅದಾನಿ ಪವರ್ ಪ್ರಾಜೆಕ್ಟ್ ಟವರ್ ನಿರ್ಮಾಣದಿಂದ ಇನ್ನ ಗ್ರಾಮಸ್ಥರಿಗೆ ಆಗುವ ತೊಂದರೆಯನ್ನು ವಿವರಿಸಿದರು. ಮಾಜಿ ಸಚಿವ ಸಂಸದ ಜಯಪ್ರಕಾಶ್ ಹೆಗ್ಡೆ ಆಗಮಿಸಿ ಹೋರಾಟಗಾರರಿಗೆ ಬೆಂಬಲ ಸೂಚಿಸಿದರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಒಂದು ಹೈ ಟೆನ್ಷನ್ ವೈರ್ ಅನ್ನ ಕೇರಳಕ್ಕೆ ಪವರ್ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇದ್ದಾರಂತೆ. ಬಹಳ ಪ್ರಮುಖವಾದದ್ದು ಇಲ್ಲಿ ಸ್ಥಳೀಯ ಜನರ ಹತ್ರ ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡದೆ ನೇರವಾಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ ತಪ್ಪು. ಮತ್ತೆ ಅವರು 85% ಕೊಡ್ತೀವಿ ಅಂತ ಹೇಳ್ತಾರೆ ಲ್ಯಾಂಡಿಗೆ, ಟವರ್ ಬಂದಲ್ಲಿ ಮಾತ್ರ. ಅದು ಈಗ DC ಅವರು ಅದಕ್ಕೆ ಗೈಡೆನ್ಸ್ ವ್ಯಾಲಿ ಅದು 4 ಪಟ್ಟು, ಮಾರ್ಕೆಟ್ ವ್ಯಾಲಿ ಅದು 2 ಪಟ್ಟು ಅಂತ ಮಾಡಿದ. ಮೊದಲು ಅದು ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಇಂಡಿಯನ್ ಡೆಪ್ಟಿ ಕಮಿಷನರ್ಸ್, ಈಗ ಅದಕ್ಕೆ ಒಪ್ಪಿದಾರಂತೆ. ಆದರೆ ಒಂದಂದ್ರೆ ಸ್ವತಃ ನಮ್ಮ ಹತ್ರವೇ ಜಾಗ ಇದ್ರೂ ಸಹ ಅದು ಏನು ಉಪಯೋಗಕ್ಕೆ ಬರುವುದಿಲ್ಲ. ನಂತರ ಬಹಳ ಪ್ರಮುಖವಾಗಿ ಬಡವರದ ಜಾಗವನ್ನು ತಗೊಂಡ ಮೇಲೆ ಅವರಿಗೆ ಪರ್ಯಾಯ ಭೂಮಿಯನ್ನು ಕೊಡ್ತಾರ ಇಲ್ವಾ ಅನ್ನೋದು ಒಂದಾಗಬೇಕು. ಮತ್ತೆ ಬಹಳ ಮುಖ್ಯ ಉದಯ್ ಹೇಳಿದ್ರಿ, ಉದಯ್ ಕುಮಾರ್ ಶೆಟ್ಟಿ ಒಳ್ಳೆ ಬದಿಗೆ ತಗೊಂಡು ಹೋದ್ರೆ ಯಾರಿಗೂ ತೊಂದರೆ ಇಲ್ಲ ಅಂತ. ಆಗ ಈ ಜಾಗಕ್ಕೆ ಪರಿಹಾರ ಕೊಡ್ಲಿಕ್ಕೂ ಇಲ್ಲ. ಟವರ್ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಸ್ವಲ್ಪ ಕಾಸ್ಟ್ ಆಗ್ಬಹುದು, ಬಟ್ ಈ ದುಡ್ಡು ಉಳಿತದಲ್ಲ, ಇದರಿಂದ ಶಿಫ್ಟ್ ಮಾಡೋದು ಒಳ್ಳೇದಂತ ಕಾಣ್ತೇನೆ. ನನ್ನ ಪ್ರಕಾರ ಸಂಬಂಧಪಟ್ಟವರ ಹತ್ರ ನಾವೆಲ್ಲ ಹೋಗಿ ಚರ್ಚೆಯನ್ನು ಮಾಡ್ತೇವೆ, ಅಥವಾ ಅಂಡರ್ಗ್ರೌಂಡ್ ಕೇಬಲ್ ಅನ್ನು ತಗೊಂಡು ಹೋಗ್ಲಿಕ್ಕೆ ಯಾವುದೇ ಆದ್ರೂ ಸಹ ಇದಕ್ಕೆ ಪರಿಹಾರ ಕೊಡೋದು ಉಳಿದಾಗ ಆ ಒಂದು ಕಾಮಗಾರಿಯ ಕಾಸ್ಟ್ ಅಲ್ಲಿ ಕವರ್ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಬಟ್ ನಾವು ಸಂಬಂಧಪಟ್ಟವರ ಹತ್ರ ಚರ್ಚೆಯನ್ನು ಮಾಡ್ತೀವಿ, ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನಗೆ ಒಂದು ಅಭಿಪ್ರಾಯ ಕೊಟ್ಟರೆ ಏನಂದ್ರೆ, ಸ್ಥಳೀಯರ ಹತ್ರ ಯಾರ ಹತ್ರ ಚರ್ಚೆ ಮಾಡಲಿಲ್ಲ ಅಂತ. ಸ್ಥಳೀಯರ ಹತ್ರ ಚರ್ಚೆ ಮಾಡದೆ ಯಾವ ಕಾಮಗಾರಿಯನ್ನು ಸರ್ಕಾರ ಮಾಡಬಾರ್ದು, ಯಾವ ಸರ್ಕಾರವೂ ಮಾಡಬಾರ್ದು. ಈಗ ಹೀಗೆ ಇನ್ನೊಂದು ಕಡೆಯಲ್ಲಿ ಆಗ್ತಾ ಇದೆ, ಹೆಗ್ಗುಂಜೆಯಿಂದ ಕುಂದಾಪುರಕ್ಕೆ ತಗೊಂಡು ಹೋಗ್ಲಿಕ್ಕೆ. ಅದು ಸಹ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇನ್ನು ಅಲ್ಲಿ ಡಿಸ್ಕಷನ್ ಆಗುದಾದ್ರೆ ಇಲ್ಲಿ ಆಯ್ಕೆ ಆಗುದಿಲ್ಲ ಅಂತ ನಂದು. ಅಲ್ಲಿ ನಮ್ದೆಲ್ಲ ಜಾಗ ಹೋಗ್ತದೆ, ಡಿಸ್ಕಷನ್ ಆಗಿಯೇ ಮಾಡಬೇಕಾಗ್ತದೆ. ಬಿಟ್ರೆ ನೇರವಾಗಿ ತಗೊಂಡು ಹೋಗ್ಲಿಕ್ಕೆ ಈಗ ಗಣಪತಿ ಹೆಗ್ಡೆಯವರು ಈಗಾಗಲೇ ತಡೆಯಾಜ್ಞೆ ಕೋರ್ಟಿಂದ ತಗೊಂಡಿದ್ದಾರಂತೆ. ಪ್ರಾಯಶಃ ಎಲ್ಲರೂ ಸೇರಿ ಹಾಕಿದರೆ
ಒಂದು ತಡೆಯಾಜ್ಞೆ ಸಿಕ್ಕಿರುವಾಗ ಉಳಿದದ್ದು ಆಟೋಮೆಟಿಕ್ ಆಗ್ತದೆ ಅಂತ ನಾನು ಅದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವೆಲ್ಲ ಅದರೊಟ್ಟಿಗೆ ಸೇರ್ಕೊಳ್ತೇವೆ. ಶ್ರೀಜಿತ್ V4 ನ್ಯೂಸ್ ಉಡುಪಿ. ಡಿಸೆಂಬರ್ 6, 2024ರಂದು ಮಣಿಪಾಲದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಯಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತಗಳು ಮತ್ತು ಭೂಕುಸಿತಕ್ಕೆ ಕಾರಣಗಳು ತಡೆಗಟ್ಟುವಿಕೆ, ತಗ್ಗಿಸುವಿಕೆ ಮತ್ತು ಪುನಃಸ್ಥಾಪನೆ ಕುರಿತು 2 ದಿನಗಳ BIS ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭಕ್ಕೆ ಸರ್ಕಾರಿ ಸಂಸ್ಥೆಗಳ ಇಂಜಿನಿಯರ್ಗಳು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸರಿಸುಮಾರು 85 ಮಂದಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವು MIT ಮಣಿಪಾಲದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಹಿರಿಯ ಸ್ಕೂಲ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚೈತ್ರಾ M ಅವರ ಆಹ್ವಾನದೊಂದಿಗೆ ಪ್ರಾರಂಭವಾಯಿತು. ನಂತರ BISನಿಂದ ಶ್ರೀ ಪ್ರವೀಣ್ ಸಾಯಿ ಅವರು ಸ್ವಾಗತ ಭಾಷಣವನ್ನು ಮಾಡಿದರು. MIT ಮಣಿಪಾಲದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ K ಬಾಲಕೃಷ್ಣ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ MIT ಮಣಿಪಾಲದ ನಿರ್ದೇಶಕ CDR ಡಾಕ್ಟರ್ ಅನಿಲ್ ರಾಣಾ ಅವರನ್ನು ಪರಿಚಯಿಸಿದರು. ಡಾಕ್ಟರ್ ರಾಣಾ ಅವರು ಸುಸ್ಥಿರ ಪರಿಸರ ಅಭ್ಯಾಸಗಳನ್ನು ಬೆಳೆಸಲು ಸಂಸ್ಥೆಯ ಸಮರ್ಪಣೆಯನ್ನು ಒತ್ತಿ ಹೇಳಿದರು. ಮುಖ್ಯ ಅತಿಥಿ ಪ್ರೊಫೆಸರ್ R ಅನ್ಬಳಗನ್, CED 56, IIT ರೂರ್ಕಿಯವರು ಭಾರತದ ಭೂಕುಸಿತ ಅಪಾಯಗಳು ಒಂದು ಅವಲೋಕನ ಎಂಬ ಶೀರ್ಷಿಕೆಯಡಿ ಮುಖ್ಯ ಭಾಷಣ ಮಾಡಿದರು. ಭಾರತದಾದ್ಯಂತ ಭೂಕುಸಿತ ಮತ್ತು ಭೂಕುಸಿತದ ಪರಿಣಾಮಗಳನ್ನು ತಗ್ಗಿಸಲು ತಡೆಗಟ್ಟುವ ಕ್ರಮಗಳು ಮತ್ತು ಸಹಯೋಗದ ತುರ್ತು ಅಗತ್ಯವನ್ನು ಅವರು ಎತ್ತಿ ತೋರಿಸಿದರು. ಕಾರ್ಯಕ್ರಮದಲ್ಲಿ MIT ಮಣಿಪಾಲದ ಜಂಟಿ ನಿರ್ದೇಶಕ ಡಾಕ್ಟರ್ ಸೋಮಶೇಖರ ಭಟ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಹಾಯಕ ನಿರ್ದೇಶಕರು, ವಿಭಾಗಗಳ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು, NIRM ಬೆಂಗಳೂರಿನ ವಿಜ್ಞಾನಿ ಡಾಕ್ಟರ್ ದೇವೇಂದ್ರ ಸಿಂಗ್ ರಾವತ್ ಸಹ ಭಾಗವಹಿಸಿ ಸೆಮಿನಾರ್ಗೆ NIRMನ ಬೆಂಬಲವನ್ನು ವ್ಯಕ್ತಪಡಿಸಿದರು. ಶ್ರೀಜಿತ್ V4 ನ್ಯೂಸ್ ಉಡುಪಿ. ಉಡುಪಿ ಜಿಲ್ಲೆಯ ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 20 ದಿನಗಳು ಕಳೆದ ಕೊಳೆತ ಶವ ಪತ್ತೆಯಾಗಿದೆ. ಉಡುಪಿ ಜಿಲ್ಲೆಯ ಮಣಿಪಾಲ ಠಾಣಾ ವ್ಯಾಪ್ತಿಯ ಪರ್ಕಳ ಸಮೀಪ ರುಂಡಮುಂಡ ಬೇರ್ಪಟ್ಟಿರುವ ಕೊಳೆತ ಶವ ಪತ್ತೆಯಾಗಿದೆ. ಗುರುತು ಹಿಡಿಯಲಾಗದಷ್ಟು ಕೊಳೆತಿರುವ ಅಪರಿಚಿತ ಪುರುಷನ ಶವ ಇದಾಗಿದ್ದು, ಹೆರ್ಗ ಗ್ರಾಮದ ಸಣ್ಣಕ್ಕಿಬೆಟ್ಟು ಕಲಾಭೂಮಿ ಕಟ್ಟಡದ ಹಿಂಭಾಗದ ಹಾಡಿಯಲ್ಲಿ ಕಂಡುಬಂದಿದೆ. ಮರದ ಕೊಂಬೆಗೆ ನೇಣು ಬಿಗಿದು ಆತ್ಮಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದೆ. ವ್ಯಕ್ತಿಯು ಮೃತಪಟ್ಟು 20 ದಿನಗಳು ಕಳೆದಿರಬಹುದೆಂದು ಅಂದಾಜಿಸಲಾಗಿದೆ. ಶವ ಕೊಳೆತಿರುವುದರಿಂದ ನೇಣು ಕುಣಿಕೆಯಲ್ಲಿ ಭಾರ ತಡೆಯಲಾಗದೆ ದೇಹದ ರುಂಡ ಬೇರ್ಪಟ್ಟಿದೆ. ಘಟನಾ ಸ್ಥಳಕ್ಕೆ ಮಣಿಪಾಲ ಪೊಲೀಸರು ತೆರಳಿದ್ದಾರೆ. ಶ್ರೀಜಿತ್ V4 ನ್ಯೂಸ್ ಉಡುಪಿ. ಇದಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.